ಕಗ್ಲಿಪುರ ಕೆ3 ಉಪವಿಭಾಗ ನೌಕರರು ಮತ್ತು ಕರ್ನಾಟಕ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಆಮೇಲೆ ಇಲ್ಲೋಡಿ ಕ್ಯಾಮ್ರಾ ನೋಡಿ. ಹಲೋ ಸ್ಮೈಲ್ ಇರಲಿ ಎಲ್ಲ ಇಲ್ಲೋಡಿ ಮೇಡಮ್, ಹತ್ರ ಬನ್ನಿ ಒಂಚೂರು. ಕೆ3 ಉಪವಿಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶೋತ್ಸವನ ನಮ್ಮ ಎಲ್ಲ ನೌಕರ ಸಿಬ್ಬಂದಿಗಳು, ಅಧಿಕಾರಿ ವರ್ಗದವರು ಹಾಗೂ ನಮ್ಮ ಗುತ್ತಿಗೆದಾರರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದೇ ವರ್ಷ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಪ್ರತಿ ವರ್ಷ ನಡೆಸ್ಕೊಂಡು ಯಾವುದೇ ಒಂದು ತೊಂದರೆ ತಕರಾರು ಇಲ್ದಂಗೆ ನಡ್ಕೊಂಡು ಹೋಗಲಿ ಅಂತೇಳಿ ಆಶಿಸ್ತಾ ನಾನು ಈ ಒಂದು ವಿಷಯನ ತಮ್ಮ ಮುಂದೆ ಹಂಚ್ತೀವಿ ಅಂತೇಳಿ ನಾನು ಬೆಂಗೇರಿ ವಿಭಾಗದಲ್ಲಿ ಲೆಕ್ಕಾಧಿಕಾರಿ ಆಗಿದ್ದೀನಿ. ಮತ್ತು ನಮ್ಮ KPTC ಲೆಕ್ಕಾಧಿಕಾರಿ ಸಂಘದ ಈ ಹಿರಿಯ ಉಪಾಧ್ಯಕ್ಷ ಆಗಿ ಕೂಡ ಕರ್ತವ್ಯ. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಈ ಬಾರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಏನು ಕಗ್ಲಿಪುರ ಉಪಸಮಿತಿಯವರು ಹಾಗೂ ಬೆಸ್ಕಾಂ ಗಣಪತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಕಂಡಂಗೆ ಈ ಬಾರಿ ಇಡೀ ಬೆಂಗಳೂರು ವ್ಯಾಪ್ತಿಯಲ್ಲಿ ಹಲವಾರು ಉಪಸಮಿತಿಗಳು ಹಾಗೂ ಬೆಸ್ಕಾಂ ಅಧಿಕಾರಿಗಳು ಒಟ್ಟುಗೂಡಿ ಗಣಪತಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹಳ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ನಮ್ಮ ಮತ್ತು ಇಲಾಖೆಯ ಒಂದು ಸಂಬಂಧ ಒಂದು ಒಳ್ಳೆಯ ಮಟ್ಟದಲ್ಲಿದೆ ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿತದೆ ಮೇಡಮ್. ನಾನು ಈಗ ನೋಡಿ ಮಾರ್ಕಲ್ಲಿಯೂ ಸಹ ಬೆಸ್ಕಾಂ ಮತ್ತು ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘ, ಬಾಣಸ್ವಾಡಿ ಹಲವಾರು ಕಡೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮತ್ತೆ ವಿಶೇಷವಾಗಿ ಎಲ್ಲ ನಮ್ಮ ಕಾಂಟ್ರಾಕ್ಟ್ಗಳು ಬಹಳ ಸಂಘಟಿತರಾಗಿ ಈ ಬಾರಿ ಇವತ್ತು ನಮ್ಮ ಕಾರ್ಯದರ್ಶಿಗಳು ಇದು 3ನೇ ಗಣಪತಿ ಫಂಕ್ಷನ್, 3ನೇ ಗಣಪತಿ ಫಂಕ್ಷನ್ ಇನ್ನೂ 4 ಹೋಗಬೇಕು. ಈ ಬಾರಿ ನಮ್ಮ ಬೆಂಗಳೂರಿನ ಆಲ್ಮೋಸ್ಟ್ ಅಲ್ಲಿ ಏನು ಒಂದು 35 ಉಪಸಮಿತಿ ಇದೆ. ಎಲ್ಲ ಉಪಸಮಿತಿಗಳಲ್ಲೂ ಗಣಪತಿಯ ಪ್ರತಿಷ್ಠಾಪನೆ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಬಾರಿ ವಿಘ್ನ ವಿನಾಶಕ ನಮ್ಮೆಲ್ಲ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಿಗೂ ಹಾಗೆ ನಮ್ಮ ಕುಟುಂಬದವರಿಗೂ ನಮ್ಮ ಕಾರ್ಮಿಕರಿಗೂ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ನಡೀಲಿ. ಹಾಗೆ ಬೆಸ್ಕಾಂ ಅಧಿಕಾರಿ ವರ್ಗದವರು ಸಹ ಅವರ ಕಾರ್ಯ ಕ್ಷೇತ್ರಗಳಲ್ಲಿ ಯಾವುದೇ ತೊಂದರೆ ಆಗದೆ ಒಳ್ಳೆಯ ಕೆಲಸಗಳು ಆಗಲಿ, ವಿಘ್ನ ವಿನಾಶಕನ ಒಂದು ಆಶೀರ್ವಾದ ಇರಲಿ ಅಂತ ಈ ಸಂದರ್ಭ ಹೇಳ್ತಾ, ಏನಿವತ್ತು ಗಣಪತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ರಾಜ್ಯ ಸಮಿತಿ ಪರವಾಗಿ ಸಮಸ್ತ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳ ಪರವಾಗಿ ಶುಭಾಶಯವನ್ನು ಕೋರ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು, ಕಗ್ಲಿಪುರ ಉಪಸಮಿತಿ ಹಾಗೂ ಕೆ3 ಸಬ್ ಡಿವಿಷನ್ ಇಬ್ಬರು ಸೇರಿ ಈ ಗಣೇಶೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಸಂಘಟಿತರಾಗಬೇಕು. ಅದು ಅಂತ ಇಡೀ ದೇಶದಲ್ಲಿ ಇದು ಸಂಘಟನೆಗೋಸ್ಕರ ಈ ಗಣೇಶೋತ್ಸವವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬೆಸ್ಕಾಂ ಮತ್ತೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಬಾಂಧವ್ಯ ಜಾಸ್ತಿ ಆಗಲಿ, ಈ ಗ್ರಾಹಕರ ಸೇವೆ ಮಾಡೋದಕ್ಕೆ ಒಂದು ನಾಣ್ಯದ 2 ಮುಖ ಇದ್ದಂತೆ ಬೆಸ್ಕಾಂ ಅವರು ಮತ್ತೆ ನಾವು ವಿದ್ಯುತ್ ಗುತ್ತಿಗೆದಾರರು ಗ್ರಾಹಕರಿಗೆ ಒಳ್ಳೆ ಸೇವೆ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಎಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬೇಕು ಅನ್ನೋದು ಇದು ಒಂದು ನಿದರ್ಶನ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಗ್ರಾಹಕರಿಗೆ ಮತ್ತು ಬೆಸ್ಕಾಂ ಅವರಿಗೆ ಮತ್ತೆ ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ.